ಕ್ಲಬ್ಬಿನ ಒಂದು ಭಾಗದಲ್ಲಿ ಇರುವಂತ ಒಂದು ಕಾಡು ಹಂಗೆ ಇರುವಂತ ಒಂದು ಇದಕ್ಕೆ ಜಾಗಕ್ಕೆ ನಾವು ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಸುತ್ತ ಮುತ್ತ ಕಾಡುಗಳು ತುಂಬಾ ನಯನ ಮನೋಹರವಾಗಿದೆ ನೋಡಿ. ಇಲ್ಲೆಲ್ಲ ಕಾಡುಗಳಿದೆ. ಕಾಡಿಗೆ ಇವಾಗ ನಾವು ನೇರ ಹೃದಯ ಭಾಗಕ್ಕೆ, ಕಾಡಿನ ಹೃದಯ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಿಳಿದು ಏನೇ ಒಂದು ಒಳ್ಳೆ ಕಾರ್ಯ ಆಗ್ಬೇಕಂದ್ರೆ ಈ ಕ್ಲಬ್ಗೆ, ಈ ಕಾಡಿನ ಮಧ್ಯಭಾಗದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಬಂದು ಮೊದಲು ಪೂಜೆ ಮಾಡಿ, ನಂತರ ಈ ದೇವರನ್ನ ಕಂಡು ಭಕ್ತಿಯಿಂದ ಪೂಜಿಸಿ ಆಮೇಲೆ ಮುಂದೆ ಹೋಗ್ಬೇಕು. ಈ ಕಾಡಿನಲ್ಲಿ ಯಥೇಚ್ಛವಾಗಿ ಕಂಡು ಬರುವಂತ ಒಂದು ಜಾತಿಯ ಮರ ಇದು. ಮೊದಲು ಆ ದೇವಸ್ಥಾನ ನೋಡಿದ್ರಲ್ಲ ವೀಕ್ಷಕರೇ, ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ನಂತರ ಈ ಮರಕ್ಕೆ ಬಂದು ಪೂಜೆ ಮಾಡಬೇಕು. ಈ ಮರಕ್ಕೆ ಅಪಾರವಾದ ಶಕ್ತಿ ಇದೆ ನೋಡಿ ವೀಕ್ಷಕರೇ. ಈ ಕಾಡಿನ ಪಕ್ಕದಲ್ಲಿ ಹರಿಯುವಂತಹ ಶಕ್ತಿ ನದಿ ಇದೆ ಇಲ್ಲಿ ಒಂದು. ಕಾಡಿಗೆ ಬಂದಂತ, ದೇವಸ್ಥಾನಕ್ಕೆ ಬಂದಂತ ಎಲ್ಲ ಭಕ್ತಾದಿಗಳು ಮೊದಲು ಈ ಶಕ್ತಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ನಂತರ ಈಗ ನೀವು ನೋಡ್ತಿರೋಂಥ ಒಂದು ಈ ಬಂಡೆಯ ಮೇಲೆ ನಯನ ಮನೋಹರವಾದ ಈ ಬಂಡೆಗೆ ಬಹುಶಕ್ತಿ ಇದೆ. ಈ ಬಂಡೆಗೆ ನಮಸ್ಕರಿಸಿ ನಂತರ ಈ ಮರವನ್ನು ಇದೆ ಅಲ್ಲಿ ನೋಡಿದ್ರಲ್ಲ ಅದೇ ರೀತಿಯಾದ ಇನ್ನೊಂದು ಮರ ಇದು. ಈ ಮರನ ನೋಡಿ ಪೂಜೆ ಮಾಡಿ ನಂತರ ಮುಂದೆ ಹೋಗ್ಬೇಕು. ಭಕ್ತಿಯಿಂದ ಪೂಜೆ ಮಾಡಿ ನಂತರ ಎಲ್ಲ ಕಾರ್ಯಗಳನ್ನು ಮುಗಿಸಿ ಇಲ್ಲಿ ಇರುವಂತಹ ಒಂದು ಸಣ್ಣದಾದ ಒಂದು ಬೆಟ್ಟವನ್ನು ಹತ್ತಿ ಹಿಂದೆ ಇನ್ನೂ ಒಂದು ಗುಹೆ ಇದೆ. ಗುಹೆಯನ್ನು ಕಾಣಕ್ಕೆ ನೋಡಿ ವೀಕ್ಷಕರೇ, ಇದೊಂದು ಗುಹೆ. ಇಲ್ಲಿ ಸಿಗುವಂತ ಒಂದು ಪ್ರಸಿದ್ಧವಾದ ಒಂದು ಮಣ್ಣು ಇದೆ. ಈ ಮಣ್ಣು ಹಚ್ಚಿದ್ರೆ ಎಲ್ಲ ರೋಗಗಳು ಹೋಗುತ್ತೆ. ಈ ಗುಹೆನೇ ದಾರಿ ವೀಕ್ಷಕರೇ. ಈ ಗುಹೆಯಿಂದ ಒಳಗಡೆ ಹೋದ್ರೆ ಶಕ್ತಿಯುತ ಆದ ದೇವರು ಶ್ರೀ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಆದರೆ ಈಗ ಕಾರಣಾಂತರಗಳಿಂದ ಈ ಗುಹೆಯನ್ನ ಬಂದ್ ಮಾಡಿದ್ದಾರೆ. ಇವ್ರನ್ನ ನೋಡಿ ವೀಕ್ಷಕರೇ, ಇವ್ರ ಹೆಸರು ಕಲ್ಮೇಶ್ ಮಿರ್ಜಿ ಅಂತ. ಇವರು ಎಷ್ಟೋ ಜನ ರೀತಿ ಇಲ್ಲಿ ಬರೋ ರೀತಿಯ ಜನದಂಗೆ ಪರೀಕ್ಷೆ ಮಾಡಿ ಇಲ್ಲಿ ಅಂತ ದೇವರೇ ಇಲ್ಲ ಅಂತ ಒಂದು ರೀತಿಯಾದ ಪರೀಕ್ಷೆ ನಡೆಸಿ ನಂತರ ಆ ದೇವರಿಗೆ ಶರಣಾಗಿದ್ದಾರೆ. ಇವ್ರನ್ನ ನೋಡಿ. ಹಲೋ, ಕಲ್ಮೇಶ್ ಅಂತ. ನನಗೂ ಮೊದಲು ಈ ದೇವರು ಅದು ಇದು ಅಂತ ಏನು ನಂಬಿಕೆ ಇರಲಿಲ್ಲ. ಇಲ್ಲಿಗೆ ಬಂದು ಸೂರ್ಯ ದೇವರ ಪೂಜೆ ಮಾಡಿಬಿಟ್ಟು ಕೊಳದೆ ಸ್ನಾನ ಮಾಡಿ ಅವಾಗ ನನಗೆ ಒಂಥರ ಒಳ್ಳೆ ಶಕ್ತಿ ಬಂದಂಗಾಯ್ತು. ಎಲ್ಲ ಪಾಪಗಳೆಲ್ಲ ಪರಿಹಾರ ಆದಂಗಾಯ್ತು. ಮತ್ತು ಇವಾಗ ದೇವರಲ್ಲಿ ಒಳ್ಳೆ ನಂಬಿಕೆ ಬಂದಿದೆ. ದಯವಿಟ್ಟು ನೀವು ಮಾಡಿರೋ ಪಾಪಗಳನ್ನ ಲಿಸ್ಟ್ ಮಾಡಿ ಹೇಳ್ತೀರಾ? ಪಾಪಗಳನ್ನು ಲಿಸ್ಟ್ ಮಾಡಬೇಕಂದ್ರೆ ಸದ್ಯಕ್ಕಾಗಲ್ಲ, ಯಾಕಂದರೆ ತುಂಬ ಲಿಸ್ಟ್ ಆಗುತ್ತೆ ಅದು. ಸೊ ಅದಕ್ಕೆ ಯಾವ್ದಾದ್ರು ಒಂದು ಪಾಪ ಹೇಳ್ಬೇಕಂದ್ರೆ ಸಡನ್ನಾಗಿ ಗೊತ್ತಾಗ್ತಾ ಇಲ್ಲ. ಆದರೂ ನಂಗೆ ಒಂದು ಮನಸ್ಸಲ್ಲಿ ದೇವ್ರ ಪೂಜೆ ಮಾಡಿದಾಗ ಗೊತ್ತಾಗಿರೋದು ಏನಂದರೆ ನಾನು ಮಾಡಿರೋ ಪಾಪ ಎಲ್ಲ ಪರಿಹಾರ ಆಗಿದೆ ಅನಿಸ್ತಾ ಇದೆ. ನೀವು ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ವರ್ಷಕ್ಕೆ ಎಷ್ಟು ಸರಿ ಬರ್ತೀರಾ ಈ ದೇವಸ್ಥಾನಕ್ಕೆ? ವರ್ಷಕ್ಕೆ ಒಂದೇ ಸರಿ ಬರೋದು. ತುಂಬ ಲಾಂಗ್ ಜರ್ನಿ ಆಗುತ್ತೆ, ಅದಕ್ಕೋಸ್ಕರ ನಾವು ಒಂದೇ ಸರಿ ಬರ್ತೀವಿ. ಆದ್ರೂ ಒಂದೊಳ್ಳೆ ಮನಸ್ಸಿಗೆ ಒಂದೊಳ್ಳೆ ಶಾಂತಿ ಸಿಗುತ್ತೆ ಇಲ್ಲಿ ಬಂದಾಗ. ಈ ದೇವಸ್ಥಾನದಲ್ಲಿ ಅಂತ ಶಕ್ತಿ ಏನು ನೀವು ಕಂಡ್ಕೊಂಡ್ರಿ? ದೇವಸ್ಥಾನದಲ್ಲಿ ಅಂತ ಹೇಳ್ಬೇಕಂದ್ರೆ ಫಸ್ಟು ಕೊಳದಲ್ಲಿ ಸ್ನಾನ ಮಾಡಿದಾಗ ಒಂಥರ ಯಾವುದೋ ಒಂದು ಆಯುರ್ವೇದಿಕ್ ವಾಟ್ರಲ್ಲಿ ಸ್ನಾನ ಮಾಡ್ದಂಗೆ ಆಗುತ್ತೆ. ಸೊ ಆಮೇಲೆ ದೇವ್ರ ಕೈ ಮುಗಿದ ತಕ್ಷಣ ಒಂಥರ ಏನೋ ಫೀಲ್ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.
ವೀಕ್ಷಕರೇ, ಇವರು ಇಲ್ಲೇ ಸಮೀಪದ ರಾಮನಗರದ ಅವಿಶ್ ಗೌಡ್ರವರು. ಹೇಳಿ ಅವಿಶ್ ಅವರೇ, ಈ ಸನ್ನಿಧಿಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನೀವು? ನಾವು ಸುಮಾರು 8-10 ವರ್ಷದಿಂದ ಬರ್ತಾ ಇದೀವಿ. ನಮ್ಮ ತಾತ ಅವ್ರ ಕಾಲದಿಂದ ಇಲ್ಲಿ ಸೇವೆಗಳು ನಡೆಸ್ತಾ ಇದೀವಿ. ಅವರೇ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆಲ್ಲ ಭಾರಿ ಕಾಂಟ್ರಿಬ್ಯೂಷನ್ಸ್ ಎಲ್ಲ ಮಾಡಿದ್ರು. ನಾವು ಇಲ್ಲಿ ಬಂದು ಇಲ್ಲಿ ಹಿಂಗೆ ಓಡಾಡ್ತಾ ಇರ್ತೀವಿ. ಇಲ್ಲಿ ದೇವಸ್ಥಾನದ ಕಡೆ ಎಲ್ಲ ನಾವು ಹೋದ್ರೆ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ, ಪೂಜೆ ಎಲ್ಲ ಮಾಡಿಸ್ತೀವಿ. ಚೆನ್ನಾಗಿದೆ ಪೂಜೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಭಾರಿ ಪ್ರಾಚೀನ ಇದು, ಇತಿಹಾಸ ಇದೆ. ಇದಕ್ಕೆ ತುಂಬಾ ಒಳ್ಳೆ ಇತಿಹಾಸ ಇದೆ, ಭಾರಿ ಪ್ರಾಚೀನವಾದಂತ ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ಅಂತ ಶಕ್ತಿ ಏನ್ ಕಂಡುಕೊಂಡಿದ್ದೀರಾ ನೀವು, ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರು? ಇದು ಶಕ್ತಿ ದೇವಸ್ಥಾನ ಅಂತ, ಇದು ಭಾರಿ ಪ್ರಾಚೀನವಾದ ದೇವಸ್ಥಾನ. ಈ ದೇವಿಗೆ ನೀವು ಏನೇ ಕೇಳ್ಕೊಂಡ್ರೆ ನಡೆಯುತ್ತೆ, ಏನೇ ಕೇಳ್ಕೊಂಡ್ರೆ ನಡೆಯುತ್ತೆ ಈ ದೇವಿಗೆ. ರಾಮಾಯಣದ ಕಾಲದ ದೇವಸ್ಥಾನ. ಕುರುಕ್ಷೇತ್ರದಲ್ಲಿ ಕೃಷ್ಣ ಬಂದಿರೋದು ಇಲ್ಲಿ ಇತಿಹಾಸ ಅಲ್ಲಿ ಇದಾಗಿದೆ, ಇನ್ಸ್ಕ್ರಿಪ್ಷನ್ ಎಲ್ಲ ಇದೆ ಅಲ್ಲಿ. ಇದಕ್ಕೆಲ್ಲ ದಾಖಲೆಗಳಿವೆ. ಅದೇನು ನಾವೇನು ಸುಮ್ಮನೆ ಇದಕ್ಕೆ ಏನು ಇದಕ್ಕೆಲ್ಲ ಏನು ಹೇಳ್ತಾರೆ ನಾವು, ಎಲ್ಲದಕ್ಕೂ ಚೆನ್ನಾಗಿ ದಾಖಲೆಗಳಿವೆ. ಕಲ್ ಮೇಲೆಲ್ಲ ಕೆತ್ತನೆಗಳೆಲ್ಲ ಮಾಡಿದ್ದಾರೆ, ನೋಡಿದರೆ ಯಾವ್ದಾರು ಒಂದು ತುಣುಕನ್ನು ತೋರಿಸಿ. ಇಲ್ಲ, ಅದು ಆ ಕಡೆ ಹೋಗ್ಬೇಕಾಗ್ತದೆ ನೀವು ಇವಾಗ. ಆದ್ರೆ ಇದು ತುಂಬಾ ವಿಸ್ಮಯಕಾರಿ, ಅಷ್ಟಂತೂ ಹೇಳ್ತೀನಿ ನಾನು. ಅಲ್ಲಿ ಎಲ್ಲ ಇದೆ, ನೀವು ಅಲ್ಲಿ ಹೋದ್ರೆ ಕಾಣ್ಬೋದು. ನೀವು ಎಲ್ಲ ಅಲ್ಲೇ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಕೂಡ ಬರ್ದಿದ್ದಾರೆ ಅಲ್ಲಿ. ಇತಿಹಾಸದಲ್ಲಿ ಇದಕ್ಕೆ ಏನು ಮಹತ್ವ ಅಂತ, ರಾಮಾಯಣದ್ದು, ಮಹಾಭಾರತದ್ದು, ಕೃಷ್ಣ ಬಂದಿದ್ದು, ರಾಮ ಬಂದಿದ್ದು, ಆಮೇಲೆ ನಮ್ಮ ಮುಮ್ಮಡಿ ಪುಲಿಕೇಶಿ ಅವರು ಜೀರ್ಣೋದ್ಧಾರ ಮಾಡಿದ್ರು. ತದನಂತರ ನಮ್ಮ ತಾತ ಅವರು ಇದನ್ನ ತಗೊಂಡು. ನಿಮ್ ತಾತ ಅವ್ರು ಯಾವ ಇಸ್ವಿಯಲ್ಲಿ ತಗೊಂಡ್ರಿ ಈ ದೇವಸ್ಥಾನ ಆಡಳಿತ ಮಂಡಳಿ? ಅದು ಅವ್ರ ತಂದೆ ಅವ್ರಿಗೆ ಇದು ಬಳುವಳಿಯಾಗಿ ಬಂದಿದ್ದು ಅಂತ ಹೇಳಿದ್ರು. ಈ ಜಾಗ ಎಲ್ಲ ಯಾವ ರಾಜರು ಕೊಟ್ಟಿತ್ತು? ಪುಲಿಕೇಶಿ ಅವರು. ವೀಕ್ಷಕರೇ, ಇವ್ರ ತಮ್ಮ ಅವರು ಇಲ್ಲಿ ಬಂದು ಈ ದೇವಸ್ಥಾನದ ಶಕ್ತಿಯಿಂದ ಅವರು ತುಂಬಾ ವರ್ಷದಿಂದ ಇದ್ದಂತ ಒಂದು ರೋಗವನ್ನ ಸುಧಾರಿಸಿಕೊಂಡಿದ್ದಾರೆ. ನೋಡಿ, ಇವರು ದೀಪಕ್ ಅಂತ ಹೇಳಿ ನಮ್ಮ ಅವಿಶ್ ಅವರ ಸಹೋದರರು. ಇವ್ರಿಗೆ ಈ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಒಂದು ರೀತಿಯಾದ ಏನಿತ್ತು ನಿಮ್ಗೆ? ಆಗೋಗಿತ್ತು. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಗೆ ಏನು ನೀರಿದೆ ಅಲ್ಲ, ಕೆಳಗಡೆ ನೋಡ್ಕೊಂಡ್ ಬಂದಿರಲ್ಲ, ಅಲ್ಲಿ ತೊಳೆದು ಎಲ್ಲ ಮಾಡಾದ್ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಅವನ್ಗೆ ದೇವ್ರು ಅಂದ್ರೆ ನಂಬಿಕೆ ಇರ್ಲಿಲ್ಲ. ಈ ದೇವಸ್ಥಾನಕ್ಕೆ ನಾವೆಲ್ಲ ಎಷ್ಟೋ ಬಂದು ಸೇವೆ ಎಲ್ಲ ಮಾಡಿಸ್ತಾ ಇದ್ವಿ. ನಾವೆಲ್ಲ ಇಲ್ಲಿ ಪೂಜೆ ಹೋಮ ಅವನ್ನೆಲ್ಲ ಮಾಡಿಸ್ತಾ ಇದ್ವಿ. ಆದ್ರೆ ಅವ್ನು ಯಾವಾಗೂ ಬರ್ತಾ ಇರ್ಲಿಲ್ಲ. ಆಮೇಲೆ ಒಂದು ಭಯಂಕರ ರೋಗ ಬಂತು. ಎಲ್ಲ ನಮ್ಮ ಮಾವ ಒಬ್ರು ಇದ್ದಾರೆ, ಅವ್ರಿಗೂ ದೇವ್ರ ಮೇಲೆ ನಂಬಿಕೆ ಇಲ್ಲ. ಯಾವ ಆಸ್ಪತ್ರೆಗೆ ತೋರಿಸಿದ್ರಿ? ಅದೇ ಅವ್ರ ಮಾವವ್ರು ನಾವು ಎಷ್ಟು ಹೇಳಿದ್ವಿ ಬನ್ನಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ಲಿಲ್ಲ. ಅವರು ಗಲಾಟೆ ಮಾಡಿ ಇವನ್ನ ಕರ್ಕೊಂಡು ಎಲ್ಲ ಆಲ್ಮೋಸ್ಟ್ ಅಮೆರಿಕಾ ಎಲ್ಲ ಎಲ್ಲೆಲ್ಲೋ ಕರ್ಕೊಂಡೋಗಿದ್ರು. ಅದು ಎಲ್ಲಿ ಕರ್ಕೊಂಡೋದ್ರೆ ನಮಗೂ ಸರಿ ಗೊತ್ತಿಲ್ಲ. ಅಲ್ಲ, ಅವ್ರು ಕರ್ಕೊಂಡೋಗಿದ್ರು, ಅದೇನು ಪರಿಹಾರ ಸಿಕ್ಕಿಲ್ಲ, ಗೊತ್ತೇ ಆಗಿಲ್ಲ ಅದೇನು ಅಂತಾನೆ ಯಾರಿಗೂ ಕಂಡುಹಿಡಿಯಕ್ ಆಗ್ಲಿಲ್ಲ. ಭಾರಿ ಶಕ್ತಿಶಾಲಿ ದೇವ್ರು. ಇಲ್ಲಿ ಕರ್ಕೊಂಡ್ಬಂದು ಆಮೇಲೆ ಅವರು ಸೋತೆ ನಾನು ಅಂತ ಅವ್ರು ಒಪ್ಕೊಂಡ್ಮೇಲೆ ನಾವು ಇಲ್ಲಿ ಕರ್ಕೊಂಡ್ಬಂದು ಸ್ನಾನ ಮಾಡಿಸಿದ್ವಿ ಪುಷ್ಕರಣಿಲಿ. ನೀವು ನೋಡಿರ್ಬೋದು ಕೆಳಗಡೆ ಪುಷ್ಕರಣಿ ಇದೆ, ಅಲ್ಲಿ ಕೆರೆ ಇದೆ, ಅಲ್ಲಿ ಸ್ನಾನ ಮಾಡಿಸಿದ್ವಿ. ಭಾರಿ ಶಕ್ತಿಶಾಲಿ ದೇವರು ಇದೆ. ಎಲ್ಲ ನೋಡಿ, ಸ್ನಾನ ಮಾಡಿಸಿ ಇಲ್ಲಿ ಪೂಜೆ ಮಾಡಿಸಿ ಶಾಂತಿ ಮಾಡಿಸಿ ಕರ್ಕೊಂಡೋದ್ವಿ. ಮಾರನೇ ದಿನ ಬೆಳಿಗ್ಗೆ ಎದ್ದ ಎಲ್ಲ ಸರಿ ಹೋಗ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ನೋಡಿ ವೀಕ್ಷಕರೇ, ಇವರು ಇಲ್ಲೇ ಪಕ್ಕದಲ್ಲಿ ಶೆಟ್ಟಳ್ಳಿಯಿಂದ ಬಂದಿರುವಂತವ್ರು. ಇವ್ರ ಹೆಸರು, ನಿಮ್ಮ ಹೆಸರೇನೆ? ಪಾಪ ನಾಗರಾಜನ್. ಅವ್ರ ಜೊತೆಲಿ ಬಂದಿದ್ದವರು ಹೆಸರು ಹೇಳಕ್ಕೂ ಶಕ್ತಿ ಇಲ್ಲೇ ಸುಮ್ನೆ ಇಲ್ಲಿ ಬಂದಿದ್ದಾರೆ. ಅವ್ರು ನೋಡಿ ದೇವಿನ ಆಡ್ಕೊಂಡಿದಾರ. ಅವರು ಬಾಯಿ ಹಂಗೆ ಸೆಳ್ಕೊಂಡ್ಬಿಟ್ಟಿದೆ, ಕರಿಬಸಯ್ಯ ಅಂತ ಬಾಯಿ ಸೆಳ್ಕೊಂಡ್ಬಿಟ್ಟಿದೆ. ಇದು ಸಾಮಾನ್ಯ ದೇವರಲ್ಲ. ಇಲ್ಲೇ ಪಾರ್ವತಿ ದೇವಿ ಅಂತ ಹೇಳಿದ್ನಲ್ಲ ವೀಕ್ಷಕರೇ, ಮಧ್ಯ ಕಾಡಿನ ನಡುವೆ ಆ ದೇವಸ್ಥಾನಕ್ಕೆ ಒಂದು ಮುಖ್ಯ ದ್ವಾರ ಇದು. ಈ ಸೇತುವೆಯ ಮೇಲೆ ನಾವು ಇವಾಗ ನಡ್ಕೋಬೇಕು. ತುಂಬಾ ಪ್ರಾಚೀನ ಕಾಲದಾಗಿದ್ದರಿಂದ ತುಂಬಾ ಹಳೆಯದಾಗಿರೋದ್ರಿಂದ ಒಂದು ರೀತಿ ಇತ್ತು. ಗುಡ್ಡದ ಮೇಲೆ ಕಾಡಿನೊಳಗಿರುವ ದೇವರಿಗೆ ಇಷ್ಟೊಂದು ಶಕ್ತಿ ಇದೆಯಾ? ಶಕ್ತಿಯುತ ಈ ಮಣ್ಣಿಗೆ, ಇಲ್ಲಿರುವಂತ ಕಾಡಿನ ಗಿಡಗಳಿಗೆ, ಇಲ್ಲಿರುವಂತ ಶಕ್ತಿ ನದಿಗೆ ಇಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಗುಹೆ ಒಳಗಿರುವ ಪಾರ್ವತಿ ದೇವಿಗೆ ಇಷ್ಟೊಂದು ಶಕ್ತಿ ಇದೆಯಾ? ಈ ಹಲವು ಸಂಗತಿಗಳ ನಡುವೆ ನಮ್ಗೆ ಎಷ್ಟೊಂದು ರೀತಿಯ ಪ್ರಶ್ನೆಗೆ ಉತ್ತರ ಸಿಗುತ್ತೆ.
ಆದರೂ ನಮಗೆ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರನೇ ಸಿಗದೆ ನಮಗೆ ಕಟ್ಟಕಡೆಯಾಗಿ ಮೂಡುವಂಥ ಪ್ರಶ್ನೆ ಈಗೂ ಉಂಟೆ.